ನಾವಿವತ್ತು ಟ್ರಾವೆಲ್ ಮಾಡ್ತಿರೋದು 40 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. டைம் அது 3 ஓவர் ஆகும். அது எக்ஸ்ட்ரா டைம் எக்ஸ்ட்ரா மணி. இது மட்டும் இருக்குதா சார் அங்க? இது வேற இடம் இருக்குதா? telling bad words and good words, good habits, bad habits. ಕಣ್ಣು ಹೋಗ್ತಿದ್ಯಾ? ದಾನ ಮಾಡ್ಬಿಡು. ಚೆನ್ನಾಗಿ ಹೋಗ್ತಾ ಇದೆ, ಸ್ವಲ್ಪ ಜೋರಾಗಿ ತಳ್ಳು. ಬರ್ತಾ ಇದ್ದಾರೆ ಸರ್, ಬರ್ತಾ ಇದ್ದಾಳೆ ಸರ್, ಬರ್ತಾ ಇದ್ದಾರೆ, ಹತ್ರ ಬಂದ್ರು. ನಾವಿವಾಗ ಜಟಾಯುಗೆ ಬಂದಿದ್ದೀವಿ. ಮಧ್ಯ ಮೀಟಿಂಗ್ ಅಂತ ಅಲ್ಲಲ್ಲಿ ಗಾಡಿ ನಿಲ್ಲಿಸ್ತಾಳೆ. ಇವಳು ತಲೆ ಮೇಲೆ ಏನಾದ್ರು ಹಾಕೋಣ ಅನ್ಸುತ್ತೆ. ಬಾರ್ ಎದುರುಗಡೆ ನಿಲ್ಲಿಸ್ಬಿಟ್ಟು ಮೀಟಿಂಗ್ ಅಟೆಂಡ್ ಮಾಡಿದ್ದಾಳೆ. ಏನ್ ಹೇಳೋದು ಇವಳಿಗೆ? ಈಗ ತಾನೇ ಅಂಗಡಿ ಹತ್ರ 20 ನಿಮಿಷ ಭಾಷಣ ಮಾಡ್ಬಿಟ್ಟು ಬನ್ನಿ ಹೋಗೋಣ ಅಂದ್ರೆ ಮತ್ತೆ ಗಾಡಿ ಸೈಡ್ಗೆ ಹಾಕೊಂಡು ನಿಂತಿದ್ದೀರಲ್ರೇ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. Day 3 we are going for mangroves. ಎಲ್ಲರೂ ಕವರ್ ಆಗ್ಬಿಟ್ಟಿದೆ. ನಾನು ಇವಾಗ ಟೆಂಪ್ರೇಚರ್ ಎಷ್ಟಿದೆ ಗೊತ್ತಾ? 26. ಸುಡ್ತಾ ಇದೆ ಬಿಸಿಲು. ನಾವಿವತ್ತು ಟ್ರಾವೆಲ್ ಮಾಡ್ತಿರೋದು 40 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ನಾವಿರೋ ಹೋಟೆಲಿಂದ 45 ಏನೋ ಇತ್ತು. ಇವಾಗ ಸ್ವಲ್ಪ ದೂರ ಬಂದಿದ್ದೀವಿ. ಇನ್ನು 40 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡಬೇಕು. ಆ್ಯಂಡ್ ಅಲ್ಲಿಂದ ಮತ್ತೆ ಇನ್ನೊಂದು ಹೋಗ್ಬೇಕು ಅಂದ್ಕೊಂಡು ಜಟಾಯುಗೆ ಹೋಗ್ಬೇಕಲ್ವಾ. ಸೊ ಜಟಾಯುನೂ ಬಂದು ನಮಗೆ ತುಂಬ ದೂರ ಇದೆ. ಸೊ ಒಂದು ಆ ಕಡೆ ಒಂದು ಈ ಕಡೆ. ಬಟ್ ಇವತ್ತು 2 ಪ್ಲೇಸ್ ಅದಕ್ಕೆ ಇಟ್ಕೊಂಡಿರೋದು. ಸೊ ಫುಲ್ ಕವರ್ ಮಾಡಿಬಿಡೋಣ ಅಂತ ಹೇಳಿ ನೋಡುವ ಏನಾಗುತ್ತೆ. ಮಾತಾಡ್ತಿದ್ದೀವಿ. 1200 ಹೇಳ್ತಿದ್ದಾರೆ. கம்மி ஆகாது. இது வந்து ரொம்ப கம்மியாக தான் சொல்லியிருக்காங்க. 4 பேருக்கு சேர்த்து தான் சொல்கிறேன். இந்த 4 பேருக்கு சேர்த்து 2 hours. ஆமாம்மா, நீங்கள் மட்டும் தான். லைஃப் ஜாக்கெட் இருக்குது. லைஃப் ஜாக்கெட்டு அம்பர்லாம் எல்லாமே அம்பர்லாம் எல்லாம் இருக்குது. ஓகே, ப்ளீஸ் கம். Go girls, you go. Oh my god. Seriously? ಗೈಸ್ ಏನು ಗೊತ್ತಾ, ಯಪ್ಪ ಫಸ್ಟ್ ಈ ಹೆಲ್ಮೆಟ್ ಎಲ್ಲ ತೆಗೆದ್ಬಿಟ್ಟು ವಿಡಿಯೋ ಮಾಡೋಣ ಅಂತಿದ್ದೀನಿ. ಬೋಟ್ ಇಲ್ಲೊಂದಿದೆ. ದಿಸ್ ಇಸ್ ಒನ್ ಬ್ಯಾಕ್ ವಾಟರ್. 2 hours guys. ಫೋಟೋ ತಣ್ಣಿನೆಲ್ಲ ಇറങ്ങി ಫೋಟೋ ಶೂಟಿಂಗ್ ಎಲ್ಲ ಅದು ಎಕ್ಸ್ಟ್ರಾ ಟೈಮ್. ಅದು 3 ಓವರ್ ಆகும். ಅದು ಎಕ್ಸ್ಟ್ರಾ ಟೈಮ್ ಎಕ್ಸ್ಟ್ರಾ ಮಣಿ. இந்த இடம் வந்து 3 ஓவர். இது 2 ஓவர். 2 இது மட்டும் இருக்குதா சார் அங்க? இது வேற இடம் இருக்குதா? telling bad words and good words, good habits, bad habits. Over to school, I come to home. Mama say eat snacks. ವೇಬ್ 1 hour ಎಕ್ಸ್ಟ್ರಾ ಆದ್ರೆ ಮಂಡ್ರೋ ಇರೋದೇ ಫೇಮಸ್. ದುಡ್ಡು ಎಕ್ಸ್ಟ್ರಾ ಫೋಟೋ ಶೂಟಿಂಗ್ ಅಲ್ಲಿ ಇದೆಯಲ್ಲ, ಅದು ಬೇರೆ ಕಡೆ ಇದೆ ಅಂತ. ಅದೆಲ್ಲ ಏನು ಇದು ಮಂಡ್ರೋ ಇರೋದೇ ಫೇಮಸ್. ತಣ್ಣಿಲೆಲ್ಲ ಇறങ്ങി போச்சு. ನೋ ಟೆನ್ಷನ್, ನೋ ಪ್ರಾಬ್ಲಮ್. ದಿಸ್ ಇಸ್ ತಣ್ಣಿ ಪಾನಿ ಮೇ. ಓಕೆ, ಇದು ಒಂದು ಎಕ್ಸ್ಟ್ರಾಗೆ 1 hour ಅಂತ. ಯು ಕ್ಯಾನ್ ಸ್ಟ್ಯಾಂಡ್ ಲೈಕ್ ದಟ್. ಅಲ್ಲಿ ನಿಂತಿದ್ದಾರಲ್ಲ ಹಾಗೆ ನಿಂತ್ಕೊಂಡು ಈ ಥರ ಫೋಟೋಸ್ ಎಲ್ಲ ತೊಗೊಳ್ಬೋದು ಅಂತೆ. ಇದು ಒಂದಕ್ಕೆ 1 hour ಮತ್ತು 1200 ಅಲ್ಲ 1800. ನನಗೆ ಆ್ಯಕ್ಚುಲಿ ಅದೇ ಚೆನ್ನಾಗಿರುತ್ತೆ. ಅದೇ ಫೀಲ್ ಮಾಡೋದು ಚೆನ್ನಾಗಿದೆ ಮರದ ಕೆಳಗಡೆ. ಸೊ ಓದಿತೀನಿ ನನಗೆ ಮಾಡ್ತಾ ಇದೆ. ತೊಳ್ಬಿಡ್ತೀನಿ. ಹೆಂಗೆ ಇಳಿಲಿ? ಹೆಂಗೆ ಇತ್ತೀವಿ ನಾರ್ಮಲ್ ಆಗಿ. ಓಕೆ
ಕೆಳಗಡೆ ಸ್ವಲ್ಪ ಜಾಗ. ಹನಿ ಹಾಯ್ ಪವಿ. ಹಾಯ್ ಪವಿ. ಎಂತ ಬಿಸಿಲು. ಕಣ್ಣು ಹೋಗ್ತಿದ್ಯಾ? ದಾನ ಮಾಡ್ಬಿಡು. ನಾವಿಬ್ರು ಅಂಬ್ರೆಲಾ ಇಟ್ಕೊಂಡ್ಬಿಟ್ಟಿದೀವಿ. ಫುಲ್ಲು ಬಿಸಿಲು ಅಲ್ವಾ ಪವಿ? ಎಸ್. ಇವಳು ವಿಡಿಯೋ ಮಾಡ್ಕೊತಿದ್ದಾಳೆ. ಇವಳು ಪಾಪ ಹೆಲ್ಪ್ ಮಾಡ್ತಿದ್ದಾಳೆ. ಹನಿ ಮುಖ ತೋರಿಸು. ಹನಿ ಈ ಕಡೆ ತಿರ್ಗೋ. ಎಲ್ಲಿ ಓಡಿಸ್ತಿದ್ಯಾ ಅಂತ ಒಂಚೂರು ತೋರಿಸಿ. ಕಣ್ಣಲ್ಲಿ ಕಣ್ಣು ತೋರಿಸ್ಬಿಡಮ್ಮ, ನಿನ್ ಕಣ್ಣಲ್ಲಿ ಶಕ್ತಿ ಇದೆ ಅಂತ ಗೊತ್ತಾಯ್ತು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಚೆನ್ನಾಗಿ ಹೋಗ್ತಾ ಇದೆ. ಸ್ವಲ್ಪ ಜೋರಾಗಿ ತಳ್ಳು. ಬರ್ತಾ ಇದ್ದಾರೆ ಸರ್, ಬರ್ತಾ ಇದ್ದಾಳೆ ಸರ್, ಬರ್ತಾ ಇದ್ದಾರೆ. ಹತ್ರ ಬಂದ್ರು ತಪ್ಕೊಂಡ್ಬಿಟ್ರ ಅದೇ ಆಗಲ್ಲ ಸರ್. ಇವ್ನ ಪಾಡಿಗೆ ಇವ್ನು ಹೊಟ್ಟೋಗ್ತಾನೆ, ಅವ್ನ ಪಾಡಿಗೆ ಅವಳು ಹೊಟ್ಟೋಗ್ತಾಳೆ. ಸೊ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಈಗ ಹೋಗ್ತಿದ್ದೀವಿ ವಾಪಸ್. ಇಲ್ಲಿ ನೋಡಿ, ಇದು ಮಧ್ಯ ರೋಡ್ ಇದೆ. ಆ ಕಡೆನೂ ಇದೆ, ಆ ಕಡೆ ಈ ಕಡೆ ವಾಟರ್ ಮಧ್ಯ ಈ ಥರ ರೋಡು. ವಾ, ಮತ್ತೆ ಟನಲ್. ನಮ್ಗಲ್ಲ, ಬೋಟ್. ನೋಡಿ ಸರ್ಕಸ್ ನೋಡ್ತೀನಿ. ಅಲ್ಲಿಬ್ರು ಸರ್ಕಸ್ ಮಾಡ್ತಿದ್ದಾರೆ. ನೀವು ಇಲ್ಲಿ ಕೂತಿದ್ದೀರಾ. ಏನು ಅನ್ನಿಸ್ತಾ ಇದೆ ಮ್ಯಾಂಗ್ರೋವ್ ಬೋಟ್ ಬಂದಿದ್ದು? ಲಾಟ್ಸ್ ಆಫ್ ಲವ್. ತುಂಬ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಇದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು. ಆ್ಯಂಡ್ ಈ ಥರ ಒಂದು ಬೋಟಿಂಗಲ್ಲಿ 2 hours ಬೋಟಲ್ಲಿ ಬಂದಿದ್ದಲ್ವ ನಾವು, ಅಲ್ಲಿಂದ 2 hours ಆಯಿತು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ವ್ಯೂ ಆಗಿರ್ಬೋದು, ಈ ಥರ ಒಂದು ರಿಲ್ಯಾಕ್ಸ್ ಬೇಕಿತ್ತು ನನಗೆ. ಸೊ ಐ ಆಮ್ ಸೋ ಹ್ಯಾಪಿ. ನನ್ನ ಸೋಲ್ ಅಂದ್ರೇನು ತುಂಬ ಹ್ಯಾಪಿ ಆಗಿದೆ. ನೋಡಿ ಒಂಥರ ಫಿಶ್ ಇದೆ. ಅಯ್ಯೋ ಕಾಣಿಸ್ತಾನೆ ಇಲ್ಲ, ಬರೀ ಕಣ್ಣಿಗೆ ಮಾತ್ರ ಕಾಣಿಸೋದು. ಅಕ್ವೇರಿಯಮಲ್ಲಿ ಇರುತ್ತಲ್ಲ ಆ ಥರ ಫಿಶ್ ಕಾಣಿಸ್ತಿದ್ಯಾ? ಈಗ ಕಾಣಿಸ್ತಿದ್ದಾವಲ್ಲ. ವಾ ಅಣ್ಣ ಆಯ್ ಸೊಲ್ಲುಂಗ. ಪಾಪ ಇವ್ರು ಎಷ್ಟು ಪೇಷನ್ಸಿಂದ ನಮ್ಗೆ ವೆಯ್ಟ್ ಮಾಡ್ತಿದ್ದಾರೆ ಅಂದರೆ ಫೋಟೋ ತೊಗೊಳ್ಳಿ ಅಂತ. ಉಂಗಳ ಪೇರ್ ಏನು ಅಣ್ಣ? ವಿಜೇಶ್ ಅಣ್ಣ ಅವರು ವೆಯ್ಟ್ ಮಾಡ್ತಿದ್ದಾರೆ ಪಾಪ. ನಮ್ಮ ಕೋತಿ ಆಟಗಳು ನೋಡಿ ಸಹಿಸ್ಕೊಂಡಿದ್ದಾರೆ. ಇವ್ರಂತೂ ಇಲ್ಲಿ ನೋಡಿ ಕೋತಿನೇ. ಹಾಯ್, ಚೆನ್ನಾಗಿ ಕಾಣಿಸ್ತಿದ್ದೀರಾ. ನನಗೆ ಕಂಟೆಂಟ್ ಸಿಗುತ್ತೆ. ಫೋಟೋಸ್ ಆಯಿತು. ಗೋಯಿಂಗ್ ಬ್ಯಾಕ್. ಗೈಸ್ ಹೆಂಗಿತ್ತು? ಸೂಪರ್ ಟ್ಯಾನ್ ಅಲ್ಲ? ಯೇ. ಸೊ ನಾವು ಈಗ
ಹೋಗಿದ್ದು ಬಂದಿದ್ದು ಬೋಟಿಂಗ್, ಹ್ಯಾಪಿ ಹಾರ್ಸ್ ಬೋಟಿಂಗ್ ಅಂತ. ಸೊ ಓನರ್ ಅವರೇ சொல்லியிருக்கேன். பேரென்ன? ಹ್ಯಾಪಿ ಹಾರ್ಟ್ ಬೋಟಿಂಗ್ ವಿನೋದ್. ಸೊ ವಿನೋದ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಮೈ ನಂಬರ್. ಓಕೆ, ಇಲ್ಲಿ ವಿನೋದ್ ಅವ್ರ ನಂಬರ್ ಇದೆ ನೋಡಿ, ಪ್ರಮೋಷನ್ ಮಾಡಿಕೊಡ್ತಿದ್ದೀನಿ. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ರೀಚ್ ಆಗಿದ್ದೀವಿ. ಎಲ್ಲರೂ ಹೆಂಗಿದ್ದೀವಿ ಅಂದರೆ, ಹೆಂಗಾಗಿದ್ದೀವಿ, ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದಾರೆ ಎಲ್ಲರೂ. ಹಾಯ್ ಪವಿ, ಹಾಯ್ ಪವಿ, ಕೃಷ್ಣ, ಹನಿ. ಟೂ ವೀಲರಲ್ಲಿ ಜರ್ನಿ ಮಾಡಿದ್ದು ಚೆನ್ನಾಗಿತ್ತು, ಆದರೆ ಅಷ್ಟೇ ಟಯರ್ಡ್ ಫೀಲಿಂಗ್ ಆಯಿತು. ಎಸ್, ನಮಗೆ ಡ್ರೋನಿಗೆ ಪರ್ಮಿಷನ್ನೇ ಕೊಟ್ಟಿಲ್ಲ, ಅದಕ್ಕೆ ಪಾಪ ಪವಿ ಡ್ರೋನ್ನ ಅಲ್ಲೇ ಬಿಟ್ಟು ಬಂದ್ಲು. ಸದ್ಯ ಗೋಪ್ರೋ ಬಿಟ್ರಲ್ಲ, ಖುಷಿ ಆಯಿತು. ಲ್ಯಾಪ್ಟಾಪು ಇಸ್ಕೊಂಡ್ಬಿಟ್ರು. ಇವರಿಬ್ಬರೇ ಕೆಲಸ ಮಾಡ್ತಾರೆ ಅಂತ ಲ್ಯಾಪ್ಟಾಪೇ ಕಿತ್ಕೊಂಡ್ರು. ಒಳ್ಳೇದಾಯಿತು. ಇಲ್ಲ ಅಲ್ಲಿ ಬಂದ್ಬಿಟ್ಟು ಒಂದು ಮೀಟಿಂಗ್ ಅಟೆಂಡ್ ಮಾಡ್ತೀನಿ, ಹಲೋ ಸರ್ ಅಂತ. ಇತ್ತ ನನ್ನ ಮಕ್ಕಳು ಅಂದರೆ ಲ್ಯಾಪ್ಟಾಪ್ ಇಸ್ಕೊಂಡ್ರೇನು, ಫೋನ್ ಇದೆಯಲ್ಲ, ಫೋನಲ್ಲಿ ಕೆಲಸ ಮಾಡ್ತೀವಿ. ಏ ಪವಿಯಲ್ಲಿ ಪಾಪ ಬಿಟ್ಬಿಡ್ತಾಳೆ ಡೋರ್, ಆಮೇಲೆ ತಕ್ಕೊಂಡಿರ್ಲಿ ಅಂತ. ನೋಡಿ, ನಾವು ವಾಚ್ನ ಫಿಂಗರ್ಗೆ ತಗೋತಾ ಇದ್ದೀವಿ. ತೋರಿಸ್ರೆ ಯಾರ್ಯಾರು ತಗೊಂಡ್ರಿ, ಯಾವ್ಯಾವ ಕಲರ್ ತಗೊಳ್ಳೋಣ? ಸಿಲ್ವರ್. How many was? Okay, I'm trying to. I'm confused between this. Oh, ಪವಿ ತೋರ್ಸು, ಪವಿ ತೋರ್ಸೆ, ತೋರ್ಸೆ ಅಲ್ಲೋಡು. ಎಲ್ಲೋ ಕರ್ಕೊಂಡು ನನ್ನ ಮಾತ್ರ. ಓಕೆ, ನೀನು. Yes, I'm taking this. Silver one, right? ಈ ವಾಚ್ ಬೇಕಿಂತ ಈ ವಾಚ್ ಕ್ಯೂಟ್ ಆಗಿದೆಯಾ? ಟ್ರಾವೆಲಿಂಗಲ್ಲಿ ಯೂಸ್ ಆಗತ್ತೆ ಇದು. ಇಟ್ಸ್ ಲೈಕ್ ಸೋಪ್, ಒಂದನ್ನು ಕೈ ಮೇಲೆ ಹಚ್ಕೊಂಡು ವಾಶ್ ಮಾಡೋದು. ಸೊ ಐಮ್ ಟೇಕಿಂಗ್ ದಿಸ್. ಸೊ ವಿಚ್ ಕಲರ್ ಐ ಶುಡ್ ಬೈ? ಆಮೇಲೆ ಅಂಬ್ರೆಲಾ ತೊಗೊಳ್ಳೋಣ ಅಂತಿದ್ದೀನಿ, ಯಾವ ಕಲರ್ ತೊಗೋಬೇಕಂತ ಗೊತ್ತಾಗ್ತಿಲ್ಲ. ಎಸ್, ಕೇಬಲ್ ಕಾರ್ ನೋಡಿ, ಇದೇ ಕೇಬಲ್ ಕಾರ್. ಈಗ ನಾವು 4 ಜನ ಒಟ್ಟಿಗೆ ಹೋಗಲಿದ್ದೇವೆ. ನೈಸ್. ನಮಗೇನು ಹಂಗೇನೋ ಹೇಳ್ದಂಗಿತ್ತು, ಬಟ್ ಐ ಡೋಂಟ್ ರೀಕಾಲ್ ವಾಟ್. ಲೈಟ್ ತರ ಸೌಂಡ್ ಬರ್ತಿದೆ. Look at the view, guys. ಶಾನ್ ಕಾಲ್ ಮಾಡ್ತೀನಿ. ಭಯನೇ ಆಗ್ತಿದೆ ಕಣ್ರೆ. ಆಯ್ತಾ, ಈಗ ಎದ್ದಲ್ಲ, ಮಳೆ ಬರ್ತಿದೆ, ಸುನಾಮಿ ಅಂದ್ಬಿಟ್ರೆ ಆ ಥರ ವೇವ್ಸ್ ಬರ್ತಿದೆ. ಆಕ್ಚುಲಿ ಇಷ್ಟು ನೀಟಾಗಿದೆ ಗೊತ್ತಾ, ಆ ಕಡೆ ಇಲ್ಲ. ಲಾಸ್ಟ್ ಟೈಮ್ ಹೋಗಿದ್ದು ಹಿಂಗೆ ಅಷ್ಟೇ ಇದೆಲ್ಲ ಫುಲ್ ಓಪನ್ ಇತ್ತು. ಇದು ಒಳ್ಳೆ ಇದರಲ್ಲಿ ಮಾಡಿದ್ದಾರೆ, ಎಲಿಫೆಂಟ್ ಖಾಲಿ ಹೋಗ್ತಿದೆ. ಇಳಿಬೇಕಣ್ರಿ. ವಿಡಿಯೋ ಮಾಡೋದು ಏನು ಗೊತ್ತಾ, ಐ ವಾಸ್ ಸ್ಕೇರ್ಡ್. ಅಲ್ಲಿಂದ ಬಂದಿದ್ದೆ ಆಯ್ತಾ, ಮಧ್ಯದಲ್ಲಿ ಸ್ಟಾಪ್ ಆಗಿಬಿಟ್ಟಿತ್ತು. ಐ ಡೋಂಟ್ ನೋ ವೈ.
ದಿಸ್ ಇಸ್ ದ ವ್ಯೂ ಪಾಯಿಂಟ್. ಅಂದರೆ ನಿಮ್ಗೆ ಇಲ್ಲಿಂದ ಕಾಣಿಸುತ್ತೆ ವೆಯ್ಟ್ ಆಗಬೇಕು. ಬಿಡೋಕ್ಕಾಗಲ್ಲ. ಅಲ್ಲಿಂದ ಸ್ಟೆಪ್ಸ್ ಹರ್ಕೊಂಡು ಬರ್ಬೋದು ಕೆಳಗಡೆಯಿಂದ ಇಲ್ಲಿಗೆ ವ್ಯೂ ಪಾಯಿಂಟ್ ನೋಡೋದಕ್ಕೆ ಚೆನ್ನಾಗಿದೆ. ಸೊ ನಾವು ಇವಾಗ ಜಟಾಯುಗೆ ಬಂದಿದ್ದೀವಿ. ಸೊ ಇಲ್ಲಿ ನಮಗೆ ನಿಮ್ಮೆಲ್ರಿಗೂ ಗೊತ್ತು, ಜಟಾಯು ರಾಮಾಯಣದಲ್ಲಿ ಅವ್ರದ್ದೇ ಆದ ಪಾತ್ರ ಇದೆ. ಅಂದರೆ ಲೈಕ್ ರಾಮನಿಗೆ ತುಂಬ ಹೆಲ್ಪ್ ಮಾಡೋಕ್ಕೆ ಹೋಗಿದ್ದು ಜಟಾಯುನೇ. ಸೊ ಸೀತೆನ ಹೊತ್ಕೊಂಡು ಹೋಗೋವಾಗ ಸೊ ಆ ಒಂದು ಜಟಾಯಿಗೆ ಆಪ್ತಕ್ಕೆ ಕಟ್ಟಾಗಿರೋದಲ್ಲ, ಅದೇ ಥರ ಸೇಮ್ ಇಲ್ಲೂ ಇರೋದು. ಆ್ಯಂಡ್ ಇಲ್ಲೇ ರಾಮನ ದೇವಸ್ಥಾನನೂ ಇದೆ ಪಕ್ಕದಲ್ಲೇ. ಸೊ ದಿಸ್ ಇಸ್ ಲೈಕ್ ನೆಕ್ಸ್ಟ್ ಲೆವೆಲ್ ಜರ್ನಿ ನಮ್ಮದು. ಕೇಬಲ್ ಕಾರಲ್ಲಿ ಬಂದಿದ್ದು ನಂಗೆ ಖುಷಿ ಆಯಿತು. ಬರ್ಬೋದು ನಾನು ಇಷ್ಟೇ ಲಾಸ್ಟ್ ಈ ಸೈಡ್ ಇಲ್ಲ ಹೋಗು, ಅದ್ರ ಮೇಲೆ ಹತ್ತೋಂಗಿಲ್ಲ. ಯು ಕ್ಯಾನ್ ಗೋ ಇನ್ ಬಿಟ್ವೀನ್. ನಿಜವಾಗ್ಲೂ ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನನಗಂತೂ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಪವಿ. ಆ್ಯಂಡ್ ನನ್ನ ಕಟ್ಟನ್ನೆಲ್ಲ ಸಹಿಸ್ಕೊಂಡು ಕ್ಯಾಮ್ರಾ ಇಟ್ಕೊಂಡಿದ್ದಕ್ಕೆ. ಮೇ ಬಿ ಇದಾದಮೇಲೆ ನಾವು ಬೀಚ್ ಹತ್ರ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೀನಿ, ಅಕಸ್ಮಾತ್ ಬೇಗ ಹೋದರೆ. ಸೊ ಅಲ್ಲೂ ವೀಡಿಯೋ ಮಾಡ್ತೀನಿ. ಸೊ ಇಟ್ಸ್ ನೈಸ್ ಆ್ಯಕ್ಚುಲಿ ಗೈಸ್, ತುಂಬ ಚೆನ್ನಾಗಿದೆ. ಕೇಬಲ್ ಕಾರಲ್ಲಿ ಬಂದಿದ್ದು ದಟ್ ವಾಸ್ ವೆರಿ ಸ್ಕೇರಿ ಫಾರ್ ಮಿ, ಬಿಕಾಸ್ ಅಲ್ಲಿ ಸ್ಟಕ್ ಆಗಿಬಿಟ್ಟಿತ್ತು. ಬಟ್ ಆಮೇಲೆ ಐ ಎಂಜಾಯ್ಡ್ ಇಟ್, ಚೆನ್ನಾಗಿತ್ತು. ಥ್ಯಾಂಕ್ ಯು. This was the video of Jatayu. ಇವಾಗ ಮನೆಗೆ ಹೋಗ್ತಾ ಇದ್ವಿ ಆಯಿತಾ. ಪಾಪ ನಮ್ಮ ಹುಡುಗಿ ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ಗಾಡಿ ನಿಲ್ಲಿಸ್ಬಿಟ್ಟು ನಾವೆಲ್ಲರೂ ವೆಯ್ಟ್ ಮಾಡ್ತಿದ್ದೀವಿ ಗಾನಿಗೆ. ನೀರು ತರ್ತೀನಿ. ಸೊ ಫೇಮಸ್ ಬಾಳೆಕಾಯಿ ಚಿಪ್ಸ್. ಯಾವ ಚೆನ್ನಾಗಿದೆ ಅಂತ ಇದು ಮಸಾಲ ಇದು ಚೆನ್ನಾಗಿದೆ. ಇದು ಕೋಕೋನಟ್ ಆಯಿಲ್, ಸನ್ಫ್ಲವರ್ ಆಯಿಲ್. ಹುಡುಗಿರು ಅಂದರೆ ಇವಳು ಮಧ್ಯ ಮೀಟಿಂಗ್ ಅಂತ ಅಲ್ಲಲ್ಲಿ ಗಾಡಿ ನಿಲ್ಲಿಸ್ತಾಳೆ. ಇವಳು ತಲೆ ಮೇಲೆ ಏನಾದರೂ ಹಾಕೋಣ ಅನ್ಸುತ್ತೆ. ಸ್ವಲ್ಪ ಬರ್ತೀನಿ. ಕರ್ನಾಟಕ ಬೆಂಗಳೂರು 4 hours. ಬೆಂಗಳೂರು ಮೆಜೆಸ್ಟಿಕ್ 4 ವರ್ಷ. 4 ವರ್ಷ ಇದ್ರಂತೆ. ಮೈಸೂರು ಸರ್ಕಲ್ ಗೊತ್ತು. ಅಲ್ಲಿದೆ ರೂಮ್. ಕೊಡು. ಏನೇನೋ ಇದೆ. ಸೊ ನಾವಿವಾಗ ಆನ್ ದ ವೇ ಒಂದು ಅಂಗಡಿ ಸಿಗ್ತಾಯ್ತಾ, ಚಿಪ್ಸು ಮತ್ತು ಇದು ಏನಾದ್ರು ತೊಗೊಳ್ಳೋಣ ಅಂತ. ಆ್ಯಂಡ್ ಟೀ ತೊಗೊಂಡ್ವಿ. ಗೊತ್ತಾ, 4 ವರ್ಷ ಬೆಂಗಳೂರಲ್ಲಿ ಇದ್ರಂತೆ, ಮೆಜೆಸ್ಟಿಕ್ಕಲ್ಲಿ. ಚೆನ್ನಾಗಿದೆ ಟೀ. ಈ ಅಮ್ಮ ಮೀಟಿಂಗ್ ಅಟೆಂಡ್ ಮಾಡ್ತಿದೆ. ಪಾಪ ಅವಳು ಟೀ ಕುಡಿತಿದ್ದಾಳೆ. ನಂತರ ಅವಳು ಒಳ್ಳೆ ಹುಡುಗಿ, ಅವಳೊಬ್ಳೆ ಇಲ್ಲಿ. ನಂತರ ಇವರಿಬ್ರು ಇದಾರಲ್ಲ, ಅವಳು ಲ್ಯಾಪ್ಟಾಪ್ ಇಟ್ಕೊಂಡು ಅಲ್ಲಿ ರೋಡಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ನೋಡಿ, IT ಫ್ರೆಂಡ್ಸ್ ಜೊತೆ ಯಾರು ಟ್ರಿಪ್ ಬರಬೇಡಿ. ಈ ಥರ ಎಲ್ಲಂದ್ರಲ್ಲಿ ಲ್ಯಾಪ್ಟಾಪು ಮೀಟಿಂಗ್ ಅಂತ ಮಧ್ಯದಲ್ಲಿ ಕೈ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಅಲ್ಲೆಲ್ಲೋ ಮಧ್ಯ ರೋಡಲ್ಲಿ ಇನ್ನೂ ಬಂದಿಲ್ಲ ಅಂತ ಹುಡುಕ್ತಿದ್ದೀವಿ. ಮೀಟಿಂಗ್ ಅಟೆಂಡ್ ಮಾಡ್ಕೊಂಡು ಅಲ್ಲಿ ಕತ್ಲೆ ಇದೆ, ಅಲ್ಲೆಲ್ಲೋ ನಿಂತಿದ್ದಾಳೆ. ಏನಾದರೂ ಆನೇನೋ ಬಾರ್ ಎದುರುಗಡೆ ನಿಲ್ಸ್ಬಿಟ್ಟು ಮೀಟಿಂಗ್ ಅಟೆಂಡ್ ಮಾಡಿದ್ದಾಳೆ. ಏನ್ ಹೇಳೋದು ಇವಳಿಗೆ? ಎಜುಕೇಶನ್ ಇಲ್ಲ. ಇವಳು ಹಿಂಗೆ ಮಲ್ಕೊಂಡ್ಬಿಡ್ತಾಳೆ ಪಾಪ. ಹಲೋ ಪಾಪು. ಪಾಪ ಯಾಕೆ ಹಿಂಗೆ ನಮ್ಮನ್ನು ರೋಡಿಗೆ ತಂದು ನಿಲ್ಸಿದ್ದೀರಾ? ನಿಮ್ಗೆ ಪೇಮೆಂಟ್ ನಾನೇ ಮಾಡ್ತೀನಿ. ಪ್ಲೀಸ್ ಬನ್ನಿ, ಗಾಡಿ ಎತ್ಕೊಂಡು ಅವಳು ಕರ್ಕೊಂಡ್ಬಾರೆ ಪ್ಲೀಸ್. ಅಂಕಲ್ ಬಾಯ್. ಇದು ಆ ಕಡೆನೂ ಹೋಗ್ತಾ ಇಲ್ಲ, ಈ ಕಡೆನೂ ಹೋಗ್ತಾ ಇಲ್ಲ. ಥ್ಯಾಂಕ್ ಯು. ಮಾಡ್ಬಿಡು. ಖುಷಿ ಆಯ್ತು ನಿಮ್ಮ ಕನ್ನಡ ಕೇಳಿ. ನನಗೆ ಇಲ್ಲಿ ಕರ್ನಾಟಕದಲ್ಲಿ ಕನ್ನಡ ಕೇಳಿ.
ಈಗ ತಾನೇ ಹಂಗೆ ಹತ್ರ 20 ನಿಮಿಷ ಭಾಷಣ ಮಾಡಿಬಿಟ್ಟು ಬನ್ನಿ ಹೋಗೋಣ ಅಂದರೆ ಮತ್ತೆ ಗಾಡಿ ಸೈಡ್ಗೆ ಹಾಕೊಂಡು ನಿಂತಿದ್ದೀರಲ್ರೇ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. This is crazy. What is crazy? Girls, ಹೆಂಗಿತ್ತು ಟ್ರಿಪ್ಪು? ಚೆನ್ನಾಗಿತ್ತು, ಲೇಟ್ ಆಯಿತು. ಮುಖದಲ್ಲಿ ಕಳೆನೇ ಇಲ್ಲ, ಯಾಕೆ ಹೇಳಿ? ಅವರಿಬ್ರು ಮೀಟಿಂಗ್ ಅಟೆಂಡ್ ಮಾಡಿ ಮಾಡಿ ನಮ್ಮಿಬ್ರಿಗೆ ಸುಸ್ತಾಗಿದೆ ಅಲ್ವಾ ಪವಿ? ನಮಗೆ ಸುಸ್ತಾಯಿತ್ತು. ಅಯ್ಯಪ್ಪ, ಥ್ಯಾಂಕ್ ಯು. ಟ್ರಿಪ್ ತುಂಬ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು ಗೈಸ್. ಐ ಲವ್ ಯು. ಸೊ ಏನಂದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ, ಈ ವ್ಲಾಗು. ನಾವು 3 days ಕಂಟಿನ್ಯೂ ಇಂದ ಒಳ್ಳೊಳ್ಳೆ ಟ್ರಿಪ್ ಮಾಡಿದ್ವಿ, ಒಳ್ಳೊಳ್ಳೆ ಪ್ಲೇಸ್ಗೆ ಹೋಗಿದ್ವಿ. ಐ ಹೋಪ್ ನಿಮಗೆ ಎಲ್ರಿಗೂ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ ಅಂತ ಹೇಳಿದ್ದು. ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಲವ್ ಯು ಆಲ್.